ಜಗತ್ತಲ್ಲಿ ಏನೇನು ನಡೀತಿದೆ ಅಂತ ತಿಳ್ಕೊಳ್ಳೋಕ್ಕಿಂತ ನಮ್ಮ ಕಣ್ಮುಂದೆ ಏನೇನು ಆಗ್ತಿದೆ ಅಂತ ಮೊದಲು ನಾವು ತಿಳ್ಕೊಬೇಕು. ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೇನೆ ನಡೀತಾ ಇರುತ್ತೆ. ಅದರಲ್ಲಿ ಕೆಲವೊಂದು ವಿಷಯನ ನಾನು ನಿಮಗೆ ಹೇಳ್ತೀನಿ ಬನ್ನಿ. ವರ್ಷಕ್ಕೆ 30 ದಿನ ಮಾತ್ರ ತೆರೆದಿರುವ ಕೇರಳದ ಪ್ರಸಿದ್ಧ ಪುಣ್ಯಕ್ಷೇತ್ರಕ್ಕೆ ಬಿಗ್ ಬಾಸ್ ಖ್ಯಾತಿಯ ಧನ್ರಾಜ್ ಆಚಾರ್ ಹಾಗೂ ಅವರ ಪತ್ನಿಯವರು ಭೇಟಿ ನೀಡಿದ್ದಾರೆ. ಇವರ ಹೆಸರು RG ಚಂದ್ರಮೋಹನ್. ಇವರು ಕೇವಲ 13,000 ರೂಪಾಯಿನಿಂದ ಶುರು ಮಾಡಿದ್ದ ಕೆಲಸ ಇವತ್ತು 27,000 ಕೋಟಿವರೆಗೆ ತಲುಪಿದೆ. ಹೌದು, ಈ ಸಣ್ಣ ಉದ್ಯಮವನ್ನು ಶುರು ಮಾಡಲು ಸ್ವಂತ ಮನೆಯನ್ನು ಮಾರಿದ್ದರು. ಇವತ್ತು ಇವರ ಅರುಣ್ ಐಸ್ ಕ್ರೀಮ್ ಕಂಪನಿ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯಿಂದ ನಟಿ ಶ್ವೇತಾ ಅವರು ಹೊರಬಂದಿದ್ದು, ಇನ್ನು ಮುಂದೆ ಆ ಪಾತ್ರವನ್ನು ಕನ್ನಡದ ಮತ್ತೊಬ್ಬ ಹಿರಿಯ ನಟಿ ಮಾಧುರಿ ಅವರು ಮುಂದುವರಿಸಿಕೊಂಡು ಹೋಗಲಿದ್ದಾರೆ. ದುಬಾರಿ ಬೆಲೆಯ ಹೊಸ ಕಾರು ಖರೀದಿಸಿದ ಆಂಕರ್ ಅನುಶ್ರೀ. ಹೌದು, ನಿರೂಪಕಿ ಅನುಶ್ರೀ ಅವರು ಹೊಸ ಐಷಾರಾಮಿ ಕಾರು ಟೊಯೋಟಾ ಇನ್ನೋವಾ ಹೈಕ್ರಾಸ್ ಹೈಬ್ರಿಡ್ ಅನ್ನು ಖರೀದಿಸಿದ್ದಾರೆ. ಈ ಕಾರಿನ ಬೆಲೆ 25 ಲಕ್ಷದಿಂದ 40 ಲಕ್ಷದವರೆಗೆ ಇದೆ. ಇದರ ಮೈಲೇಜ್ 25 ಕಿಲೋಮೀಟರ್ಗಳಷ್ಟು ನೀಡುತ್ತದೆ. ಕಾಪಿರೈಟ್ ಉಲ್ಲಂಘನೆ ಆರೋಪ. ನಾನಿ ನಟಿಸಿದ ಹಿಟ್ 3 ಸಿನಿಮಾಗೆ ಲೀಗಲ್ ನೋಟಿಸ್ ಕಳಿಸಿದ ಕೋರ್ಟ್. ಹೌದು, ಹಿಟ್ 3 ಚಿತ್ರದ ಕಥೆಯನ್ನು ತನ್ನ ಅಪ್ರಕಟಿತ ಕಥೆಯನ್ನು ಕಾಪಿ ಮಾಡಿಕೊಳ್ಳಲಾಗಿದೆ ಎಂದು ಲೇಖಕಿ ಸೋನಿಯಾ ವಿಮಲ್ ಅವರು ಆರೋಪಿಸಿದ್ದಾರೆ. ಇದಕ್ಕೆ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ. ಹೀಗೆ ನಾನು ಹೊಸ ವಿಷಯಗಳನ್ನು ತಿಳಿಸ್ತಾ ಇರ್ತೀನಿ. ಧನ್ಯವಾದ.